ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು MCQ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಹೌದಾ, ಯಾವ MCQ ಕ್ವಶನ್ಸ್ ಅಂತಂದರೆ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂಥ MCQ ಕ್ವಶನ್ಸ್ಗಳನ್ನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಅದು 63 ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬೇಕಾದರೆ ಸ್ಕ್ರೀನ್ಶಾಟನ್ನು ತಗೊಂಡು ಅಥವಾ ಬರೆದಿಟ್ಕೊಂಡ್ಬಿಡಿ ಬುಕ್ನಲ್ಲಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸನ್ನು ತಂದಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರದ ಕುರಿತು MCQ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಏನಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ? ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, ಶಿಕ್ಷಣ ಶಾಸ್ತ್ರ ಅಂದ್ರೇನ ಪೆಡಗಾಜಿ. ಹೌದಾ, TETಗೆ ಸಂಬಂಧಪಟ್ಟದ್ದು ಇದು. ಓಕೆ, ಫಸ್ಟ್ ಒನ್, ಶಿಕ್ಷಣ ಶಾಸ್ತ್ರ ಎಂಬ ಪದದ ಅರ್ಥ ಏನು? ಇಲ್ಲಿ ಮಗುವಿನ ಮಾರ್ಗದರ್ಶನ ನೀಡುವುದು, ಆಪ್ಷನ್ ಎ. ಆಪ್ಷನ್ ಬಿ, ಮಗುವನ್ನು ಮುನ್ನಡೆಸಲು. ಆಪ್ಷನ್ ಸಿ, ಮಗುವಿಗೆ ಶಿಕ್ಷಣ ನೀಡಲು. ಆಪ್ಷನ್ ಡಿ, ಮಗುವನ್ನು ಅರ್ಥ ಮಾಡಿಕೊಳ್ಳಲು. ಯಾಕೆ ನಾವು ಶಿಕ್ಷಣ ಶಾಸ್ತ್ರವನ್ನು ಪದದ ಅರ್ಥ ಏನು ಹೇಳ್ತೈತಪ್ಪ ಅಂತಂದ್ರೆ ಮಗುವನ್ನು ಮುನ್ನಡೆಸಲು. ಶಿಕ್ಷಣ ಶಾಸ್ತ್ರದ ಅರ್ಥ ಏನು ಹೇಳ್ತಿದ್ಲಿ? ಮಗುವನ್ನು ಮುನ್ನಡೆಸಬೇಕು, ಮಗುವನ್ನು ಮುನ್ನಡೆಸಲು. ಆಪ್ಷನ್ ಬಿ ಇದ್ದಿದ್ದು ಕರೆಕ್ಟ್ ಆಗ್ತದೆ ಇಲ್ಲಿ. ಹೌದಾ, ನೆಕ್ಸ್ಟ್ ಎರಡನೇ ಕ್ವಶನು, ಶಿಕ್ಷಣ ಶಾಸ್ತ್ರವು ಅಧ್ಯಯನವಾಗಿದೆ. ಎದರ ಅಧ್ಯಯನ ಶಿಕ್ಷಣ ಶಾಸ್ತ್ರ? ಶಿಕ್ಷಣ, ಮಾರ್ಗದರ್ಶಕ, ವಿದ್ಯಾರ್ಥಿಗಳು, ಕಲಿಕಾ ಪ್ರಕ್ರಿಯೆ, ಬೋಧನಾ ವಿಧಾನ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಏನಾಗ್ತೈತಪ್ಪ ಅಂತಂದ್ರೆ ಡಿ, ಬೋಧನಾ ವಿಧಾನಗಳನ್ನು ಅಧ್ಯಯನ ಮಾಡಲು ಶಿಕ್ಷಣ ಶಾಸ್ತ್ರ ಒಂದು ಅಧ್ಯಯನ ಕೇಂದ್ರವದು. ಶಿಕ್ಷಣ ಶಾಸ್ತ್ರವು ಎದರ ಅಧ್ಯಯನ? ಬೋಧನಾ ವಿಧಾನಗಳ ಅಧ್ಯಯನ. ಹೌದಾ, ನೆಕ್ಸ್ಟ್ ಥರ್ಡ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಮಗುವಿನ ದೈಹಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ? ಋಣಾತ್ಮಕ, ಪರಿಮಾಣಾತ್ಮಕ, ಗುಣಾತ್ಮಕ, ಧನಾತ್ಮಕ. ಬಿ, ಪರಿಮಾಣಾತ್ಮಕ. ಹೌದಾ, 4, ಬೆಳವಣಿಗೆಯನ್ನು ಅಧ್ಯಯನ ಮಾಡಲು ಉತ್ತಮ ವಿಧಾನ ಮತ್ತು ಮಗುವಿನ ಬೆಳವಣಿಗೆ ಎಂದರೆ? ಮಗುವಿನ ಬೆಳವಣಿಗೆ ಎದಕ್ಕೆ ಕರಿತೀವಿ ನಾವು? ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೀವ, ತುಲನಾತ್ಮಕ ವಿಧಾನ ಅಂತ ಕರಿತೀವ, ಅಭಿವೃದ್ಧಿ ವಿಧಾನ ಅಂತ ಕರಿತೀವ, ಅಥವಾ ಸಂಖ್ಯಾಶಾಸ್ತ್ರೀಯ ವಿಧಾನ ಅಂತ ಕರಿತೀವಿ. ಕೇಳಿದ್ದಾರೆ ಇಲ್ಲಿ. ಉತ್ತರ ಇದ್ದಿದ್ದು ಸಿ, ಅಭಿವೃದ್ಧಿಯ ವಿಧಾನ. ಮಗುವಿನ ಬೆಳವಣಿಗೆ ಎದಕ್ಕಂತೀವಿ ನಾವು? ಅಭಿವೃದ್ಧಿಯ ವಿಧಾನಕ್ಕೆ ಮಗುವಿನ ಬೆಳವಣಿಗೆ ಅಂತ ಕರಿತೀವಿ ನಾವು. ಬಳಕೆ, ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚಿಸುವ ತಂತ್ರಜ್ಞಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಎ, IT ತಂತ್ರಜ್ಞಾನ, ಬಿ, ICT ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಸಂವಹನ ತಂತ್ರಜ್ಞಾನ. ಆಪ್ಷನ್ ಇದ್ದಿದ್ದು ಬಿ, ICT ತಂತ್ರಜ್ಞಾನ. ನೆಕ್ಸ್ಟ್, ಅಭಿವೃದ್ಧಿಯಲ್ಲಿ PSRN ಪದವು ಏನನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ? ಅಭಿವೃದ್ಧಿಯಲ್ಲಿ ಒಂದು, ಸಮಸ್ಯೆ ಪರಿಹಾರ, ತಾರ್ಕಿಕತೆ, ಸಂಖ್ಯಾಶಾಸ್ತ್ರ. ಸಮಸ್ಯೆ ಪರಿಹಾರ, ಸಂಬಂಧ ಮತ್ತು ಸಂಖ್ಯಾಶಾಸ್ತ್ರ. ಗ್ರಹಿಕೆ, ಕೌಶಲ್ಯ, ತಾರ್ಕಿಕತೆ ಮತ್ತು ಸಂಖ್ಯಾಶಾಸ್ತ್ರ. ಗ್ರಹಿಕೆ, ಕೌಶಲ್ಯ, ಸಂಬಂಧ ಮತ್ತು ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಇದರ ಉತ್ತರ ಸಿ, ಗ್ರಹಿಕೆ, ಕೌಶಲ್ಯ, ತಾರ್ಕಿಕತೆ ಮತ್ತು ಸಂಖ್ಯಾಶಾಸ್ತ್ರ. ಗ್ರಹಿಕೆಯನ್ನು ಮಾಡಬೇಕು, ತರ್ಕವನ್ನು ಹಾಕಬೇಕು, ಅದಕ್ಕೆ ಸಂಖ್ಯಾಶಾಸ್ತ್ರವನ್ನು ಹೊಂದಾಣಿಕೆಯನ್ನು ಮಾಡಬೇಕು. ಒಬ್ಬ ವ್ಯಕ್ತಿಯು ತನ್ನ ಸ್ವಂತದಿಂದ ಕಲಿಯುತ್ತಾನೆ. ತಪ್ಪುಗಳು ಈ ಹೇಳಿಕೆಯು ಆಧರಿಸಿದ ಯಾವ ಕಲಿಕೆ ಸಿದ್ಧಾಂತವನ್ನು ಹೇಳ್ತದ ಅಂತ ಕೇಳಿದಾರೆ ಇಲ್ಲಿ. ವಾದ್ಯ ಸಂಗೀತ ಕಂಡೀಷನಿಂಗ್, ಒಳನೋಟ, ಪ್ರಯೋಗ ಮತ್ತು ದೋಷ ಕಲಿಕೆ, ಶಾಸ್ತ್ರೀಯ ಕಂಡೀಷನಿಂಗ್. ಒಬ್ಬ ವ್ಯಕ್ತಿ ತನ್ನ ಸ್ವಂತದಿಂದ ತಪ್ಪುಗಳನ್ನು ಕಲಿತಾನೆ ಅಂತ ಹೇಳಿದ್ದಾರೆ. ಇದು ಯಾವ ಕಲಿಕಾ ಸಿದ್ಧಾಂತ ಅಂತ ಕೇಳಿದ್ದಾರೆ? ಇದು ಪ್ರಯೋಗ ದೋಷ ಕಲಿಕೆ ಸಿದ್ಧಾಂತ. ತಪ್ಪುಗಳನ್ನು ಫಸ್ಟ್ ಮಾಡ್ತಾನೆ, ಆಮೇಲೆ ಆ ತಪ್ಪುಗಳಿಂದ ಕಲಿತಾನೆ. ಪ್ರಯೋಗ ದೋಷ. ಪಾತ್ರ ಹೇಗಿರಬೇಕು? ವೈಯಕ್ತಿಕ ವ್ಯತ್ಯಾಸಗಳನ್ನು ಪೂರೈಸುವಲ್ಲಿ ಶಿಕ್ಷಕ
ವ್ಯಕ್ತಿಗಳ ಸಾಮರ್ಥ್ಯ, ಆಸಕ್ತಿ ಮತ್ತು ಯೋಗ್ಯತೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಪಠ್ಯಕ್ರಮವನ್ನು ಅದರಂತೆ ಹೊಂದಿಸಲು ಪ್ರಯತ್ನಿಸಿ ವ್ಯಕ್ತಿಗಳ ಅಗತ್ಯತೆಗಳನ್ನು ಪೂರೈಸಬೇಕು. ಎ ಮತ್ತು ಬಿ ಎರಡೂ ಸರಿಯಾಗಿವೆ ಅಥವಾ ಯಾವುದೂ ಸರಿ ಇಲ್ಲ ಅಂತ ಕೇಳಿದರೆ ಇದರ ಉತ್ತರ ಸಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಅಂದರೆ ಏನು, ವೈಯಕ್ತಿಕ ವ್ಯತ್ಯಾಸಗಳನ್ನು ಪೂರೈಸುವಲ್ಲಿ ಏನು ಮಾಡಬೇಕು, ನಾವು ಯೋಗ್ಯತೆಯನ್ನು ಮೊದಲು ತಿಳ್ಕೋಬೇಕು, ಆಮೇಲೆ ಅದರಂತೆ ಪಠ್ಯಕ್ರಮವನ್ನು ಹೊಂದಾಣಿಕೆ ಮಾಡಬೇಕು. 9. ಶಿಕ್ಷಕರು ಮಾಹಿತಿಯನ್ನು ಪ್ರಸ್ತುತಪಡಿಸಬೇಕು. ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಮತ್ತು ಒಳಗೆ ಆಸಕ್ತಿದಾಯಕ ರೀತಿಯಲ್ಲಿ ಮತ್ತು ಹೊಸದನ್ನು ತಿಳಿಸಿ ವಿದ್ಯಾರ್ಥಿಗಳಿಗೆ ವಿಷಯಗಳಿಗೆ ಮಾಹಿತಿಯನ್ನು ತಿಳಿಸ್ಬೇಕು. ಸೊ ಇದ್ರ ಉತ್ತರ ಏನಾಗ್ತಿತ್ತಪ್ಪ ಅಂತಂದ್ರೆ, ಈಗ ಗೊತ್ತಿಲ್ಲ, ಈಗಾಗಲೇ ತಿಳಿದಿದೆ, ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ, ತಿಳಿಯಲು ಇಚ್ಛಿಸುವುದಿಲ್ಲ. ಉತ್ತರ ಇದ್ದಿದ್ದು ಈಗಾಗಲೇ ತಿಳಿದಿದೆ. ಏನು ತಿಳಿದಿದೆ ಇಲ್ಲಿ? ಶಿಕ್ಷಕರ ಮಾಹಿತಿಯನ್ನು ಪ್ರಸ್ತುತಪಡಿಸಬೇಕು. ಮಗುವಾಗಿದ್ದರೆ ಮಾನಸಿಕ ವಯಸ್ಸು 5 ವರ್ಷಗಳು ಮತ್ತು 4 ವರ್ಷಗಳ ಕಾಲಾನುಕ್ರಮದ ವಯಸ್ಸು. ಮಗುವಿನ IQ ಎಷ್ಟಿರಬೇಕಂತ ಕೇಳ್ತಾರೆ. ಇದು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ IQ ಅನ್ನು. ಸೊ ಉತ್ತರ 125 ಬರ್ತದೆ ನೋಡಿ. ನಾನು ಇದಕ್ಕಾಗಿ ಒಂದು ವಿಡಿಯೋವನ್ನು ಮಾಡ್ತೀನಿ. ಕಂಪಲ್ಸರಿ TET ಎಕ್ಸಾಮ್ನಲ್ಲಿ IQ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಅದು. ಈ ಕೆಳಗಿನ ಯಾವ ಹೇಳಿಕೆಯೂ ನಿಜವಲ್ಲ. ಬೆಳವಣಿಗೆ ಒಂದು ಜೈವಿಕ ಪ್ರಕ್ರಿಯೆ. ಅಭಿವೃದ್ಧಿ ಅಂದರೆ ಪರಿಣಾಮಾತ್ಮಕ ಪ್ರಕ್ರಿಯೆ. ಶಿಕ್ಷಣವು ಗುರಿ ಆಧಾರಿತ ಪ್ರಕ್ರಿಯೆ. ಕಲಿಕೆ ಅಂದರೆ ವರ್ತನೆ ಬದಲಾವಣೆ ಪ್ರಕ್ರಿಯೆ. ಉತ್ತರ ಬಿ ಇದ್ದಿದ್ದು ಸರಿಯಾಗಿದೆ. ಅಭಿವೃದ್ಧಿ ಅಂದರೆ ಪರಿಮಾಣಾತ್ಮಕ ಪ್ರಕ್ರಿಯೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಪ ಶೋಲಾಸ್ಟಿಕ್ನಲ್ಲಿ ರಚನಾತ್ಮಕ ಮೌಲ್ಯಮಾಪನಕ್ಕಾಗಿ ಸಾಧನವಾಗಿದೆ? ಸಂಭಾಷಣೆ, ಬಹು ಆಯ್ಕೆ ಪ್ರಶ್ನೆಗಳು, ಯೋಜನೆಗಳು, ಮೌಖಿಕ ಪ್ರಶ್ನೆಗಳು. ಉತ್ತರ ಇದ್ದಿದ್ದು ಏನು ಬರ್ತದೆ ಇಲ್ಲಿ? ಸಿ, ಬಹು ಆಯ್ಕೆಯ ಪ್ರಶ್ನೆಗಳು. ಕೆಳಗಿನ ಜಾನ್ ಡಿವಿ ಪ್ರಕಾರ ಶಾಲೆಯು ಒಂದು ಡ್ಯಾಶ್ ಸಂಸ್ಥೆ, ಶಿಕ್ಷಣ ಒಂದು ಡ್ಯಾಶ್ ಪ್ರಕ್ರಿಯೆ. ಜಾನ್ ಡಿವಿ ಪ್ರಕಾರ ಸಾಮಾಜಿಕ, ತಾತ್ವಿಕ, ಪರಿಸರ, ಮಾನಸಿಕ. ಉತ್ತರ ಇದ್ದಿದ್ದು ಎ, ಸಾಮಾಜಿಕ. ಶಾಲೆ ಒಂದು ಸಾಮಾಜಿಕ ಸಂಸ್ಥೆ, ಶಿಕ್ಷಣ ಒಂದು ಸಾಮಾಜಿಕ ಪ್ರಕ್ರಿಯೆ. ಎರಡೂ ಸಾಮಾಜಿಕ. ವಿಶೇಷ ಶಿಕ್ಷಣವು ಯಾವುದಕ್ಕೆ ಸಂಬಂಧಿಸಿದೆ? ಪ್ರತಿಭೆಯುಳ್ಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಂಬಂಧಿಸಿದೆ. ಅಂಗವಿಕಲರ ಶೈಕ್ಷಣಿಕ ಕಾರ್ಯಕ್ರಮ. ತರಬೇತಿ ಕಾರ್ಯಗಳು ಶಿಕ್ಷಕರಿಗೆ, ಅಂಗವಿಕಲರಿಗೆ ತರಬೇತಿ ಕಾರ್ಯಕ್ರಮ. ಉತ್ತರ ಇದ್ದು ಬಿ, ಅಂಗವಿಕಲರಿಗೆ ಶೈಕ್ಷಣಿಕ ಕಾರ್ಯಕ್ರಮ. ವಿಶೇಷ ಶಿಕ್ಷಣ ಯಾರಿಗೆ ಮಾಡ್ತೀನೋ? ಅಂಗವಿಕಲರಿಗೆ. ಈ ಕೆಳಗಿನ ಯಾವ ಹೇಳಿಕೆಯೂ ನಿಜವಲ್ಲ? ಬಹು ಆಯ್ಕೆಯ ಪ್ರಶ್ನೆ. ಅನುಭವಿ ಶಿಕ್ಷಕರು ಸಹ ಪ್ರಶ್ನೆಗಳನ್ನು ಸುಲಭವಾಗಿ ಸಿದ್ಧಪಡಿಸಬಹುದು. ಎಲ್ಲ ಆಯ್ಕೆಗಳು ತೋರಿಕೆ ಯೋಗ್ಯವೆಂದು ತೋರುತ್ತವೆ. ದೋಷ ಮುಕ್ತ ಮತ್ತು ತ್ವರಿತ ಮೌಲ್ಯಮಾಪನವು ಕಂಪ್ಯೂಟರ್ ಮೂಲಕ ಸಾಧ್ಯ. ಆಯ್ಕೆಯಲ್ಲಿ ಒಂದೇ ಒಂದು ಸರಿಯಾದ ಉತ್ತರ. ಇಲ್ಲಿ ಉತ್ತರ ಇದ್ದಿದ್ದು ಎ, ಅನುಭವಿ ಶಿಕ್ಷಕರು ಸಹ ಪ್ರಶ್ನೆಗಳನ್ನು ಸುಲಭವಾಗಿ ಸಿದ್ಧಪಡಿಸಬಹುದು. ಜಾನ್ ಡಿವಿ ಪ್ರಕಾರ ಶಾಲೆಗಳು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಬೇಕು. ಸಂಶೋಧನಾ, ಭವಿಷ್ಯದ ಜೀವನ, ಪ್ರಸ್ತುತ ಜೀವನ, ಉದ್ಯಮಶೀಲತೆ. ಉತ್ತರ ಸಿ, ಪ್ರಸ್ತುತ ಜೀವನ. ಯಾವ ಪ್ರಕಾರ ಮೌಲ್ಯಮಾಪನವು ಕಲಿಕೆಯ ಕೊರತೆಗಳು ಮತ್ತು ತೊಂದರೆಗಳನ್ನು ಗುರುತಿಸುತ್ತದೆ? ಒಂದು ನಿಯೋಜನೆ, ಸಾರಾಂಶ, ನಿರಂತರ, ರೋಗ ನಿರ್ಣಯ. ಉತ್ತರ ಇದ್ದಿದ್ದು ರೋಗ ನಿರ್ಣಯ. ಜನರ ವಯಸ್ಸಾದಂತೆ ಕಲಿಕೆಯು ಡ್ಯಾಶ್ ಕಡಿಮೆಯಾಗುತ್ತದೆ. ಪವರ್, ಸ್ಪೀಡ್, ಗುಣಮಟ್ಟ, ಪ್ರಮಾಣ. ಇದ್ದಿದ್ದು ಸ್ಪೀಡ್ ಇದ್ದಿದ್ದು ಏನಾಗ್ತದೆ? ಕಡಿಮೆ ಆಗ್ತದೆ. ಕಾಲಾನುಕ್ರಮದ ಯುಗ ಮತ್ತು ಮಾನಸಿಕ ಯುಗ ಎರಡೂ ಶಿಷ್ಯನಿಗೆ 7 ವರ್ಷ ಮತ್ತು ಇರಬಹುದು. ಯಾವ ವರ್ಗಕ್ಕೆ ವರ್ಗಾಯಿಸಲಾಗಿದೆ? ಸಾಮಾನ್ಯಕ್ಕಿಂತ ಕಡಿಮೆ ಬುದ್ಧಿಮತ್ತೆ, ಸಾಮಾನ್ಯ ಬುದ್ಧಿಮತ್ತೆ, ಉನ್ನತ ಬುದ್ಧಿಮತ್ತೆ, ಜೀನಿಯಸ್. ಇದರಲ್ಲಿ ಉತ್ತರ ಏನು ಬರ್ತೈತಿ? ಬಿ, ಸಾಮಾನ್ಯ ಬುದ್ಧಿಮತ್ತೆ. ಯಾವುದರಿಂದ ಈ ಕೆಳಗಿನವುಗಳನ್ನು ಬಳಸಬೇಕು? ಸರಿಯಾದ ಪ್ರಕ್ರಿಯೆಯನ್ನು ಹೆಚ್ಚಿಸಿ ಮತ್ತು ಸೂಕ್ತ ನಡವಳಿಕೆಯನ್ನು ತಿಳಿಸಿ. ಅಜ್ಞಾನ, ಬಿಗಿತ, ಬಹುಮಾನ, ಪ್ರಶಂಸೆ. ಉತ್ತರ ಪ್ರಶಂಸೆ. ಯಾವುದು ಭಿನ್ನವಾಗಿದೆ? ಇತರ 3 ಸಂಬಂಧಿಸಿದ ಉತ್ತಮ ಚುಕ್ಕೆ ಜೋಡಣೆ, ಡಿಕ್ಟೇಷನ್, ಕೈಬರಹ, ಹಣ್ಣುಗಳನ್ನು ಬೇರ್ಪಡಿಸುವುದು ಮತ್ತು ತರಕಾರಿಗಳನ್ನು ಬೇರ್ಪಡಿಸುವುದು. ಉತ್ತರ ಡಿ. ಚುಕ್ಕೆ ಜೋಡಣೆ, ಡಿಕ್ಟೇಷನ್, ಕೈಬರಹ 3 ಸಂಬಂಧಿಸಿದ್ದು, ಕೈಗೆ ಸಂಬಂಧಿಸಿದ್ದು. ಮತ್ತು ಹಣ್ಣುಗಳನ್ನು ಬೇರ್ಪಡಿಸುವುದು, ತರಕಾರಿಗಳನ್ನು ಬೇರ್ಪಡಿಸುವುದು ಇದು
ಬ್ರೈನಿಗೆ ಸಂಬಂಧಿಸಿದ್ದು. ಸೊ ಇದರಲ್ಲಿ ಇದು ಡಿಫರ್ ಆಗ್ತದೆ. ಪೂರ್ವ ಪ್ರಾಥಮಿಕ ಹಂತದಲ್ಲಿ ಬರೆಯುವಾಗ ಗಟ್ಟಿಯಾಗಿ ಓದುವುದಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ಇದು ಯಾವ ಕಲಿಕೆ ಸಿದ್ಧಾಂತವನ್ನು ಆಧರಿಸಿದೆ? ಪ್ರಯೋಗದೋಷ, ಕಂಡೀಷನಿಂಗ್, ಒಳನೋಟ, ಅನುಕರಣೆ. ಬಿ ಕಂಡೀಷನಿಂಗ್. ಎಮಿಲ್ ಪ್ರಕಾರ ಶಿಕ್ಷಣದಲ್ಲಿ ಅತ್ಯಂತ ಉದಾತ್ತ ಕೆಲಸವೆಂದರೆ ಚಿಂತಕ, ಉದ್ಯಮಿ, ಒಳ್ಳೆಯ ನಾಗರಿಕ, ತಾರ್ಕಿಕ ವ್ಯಕ್ತಿ. ಸಿ ಒಳ್ಳೆಯ ನಾಗರಿಕ. ಕೆಳಗಿನವು ಸಿದ್ಧಪಡಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ವಿಷಯ, ಶೈಕ್ಷಣಿಕ ಉದ್ದೇಶಗಳು, ಪ್ರಶ್ನೆಗಳು, ಬೋಧನಾ ಸಮಯ. ಡಿ ಬೋಧನಾ ಸಮಯ. ಕ್ಷೇತ್ರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಸೇರಿದಂತೆ ಚಿಂತನೆ, ಪ್ರಶ್ನೆಗಳು, ನಿರ್ಮಾಣ, ನೆನಪಿಡುವಿಕೆ, ಸಮಸ್ಯೆ ಪರಿಹಾರ, ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಕರೆಯಲಾಗುತ್ತದೆ. ಶಿಕ್ಷಣ ಎಪಿಸ್ಟಮಾಲಿಸ್ ಅರಿವಿನ ಬೆಳವಣಿಗೆ. ಮನೋವಿಜ್ಞಾನವು ಒಂದು ಆತ್ಮದ ವಿಜ್ಞಾನ, ಮನಸ್ಸಿನ ಸೈನ್ಸ್ ಆಫ್ ಅಜ್ಞಾನ, ವಿಜ್ಞಾನ ನಡವಳಿಕೆ. ಇದು ಮನೋವಿಜ್ಞಾನವು ಒಂದು ವಿಜ್ಞಾನದ ಭಾಗ, ನಡವಳಿಕೆ. ಒಂದು ನಿರ್ದಿಷ್ಟ ಸಾಮರ್ಥ್ಯವನ್ನು ಹೆಚ್ಚಾಗಿ ಬಳಸಿದಂತೆ ಅದು ಡ್ಯಾಶ್ ಆಗುತ್ತದೆ. ದುರ್ಬಲ, ಸ್ಟ್ರಾಂಗ್. ಕಡಿಮೆ ಮುಖ್ಯ, ಹೆಚ್ಚು ಮುಖ್ಯ. ಬಿ ಸ್ಟ್ರಾಂಗ್ ಆಗ್ತದೆ. ಯಾವುದು ಅಲ್ಲದ ಪ್ರೇರಣೆಯ ನಟ? ಬಹುಮಾನ, ಪ್ರೋತ್ಸಾಹಧನ, ಪ್ರಶಂಸೆ, ಅಭ್ಯಾಸ. ಉದ್ದವಾದ ಅನಿರ್ದಿಷ್ಟ ಸಾಮರ್ಥ್ಯವು ಡ್ಯಾಶ್ನಲ್ಲಿ ಬಳಸಲ್ಪಡುವುದಿಲ್ಲ. ದುರ್ಬಲ, ಸ್ಟ್ರಾಂಗ್, ಕಡಿಮೆ ಮುಖ್ಯ ಮತ್ತು ಹೆಚ್ಚು ಮುಖ್ಯ. ಈ ದುರ್ಬಲ ವ್ಯಕ್ತಿಗಳಲ್ಲಿ ಅನಿರ್ದಿಷ್ಟ ಸಾಮರ್ಥ್ಯವನ್ನು ಇರುವುದಿಲ್ಲ. ಎರಡರಿಂದ ಹಂತ ಯಾವುದು? ವಯಸ್ಸು 6 ವರ್ಷಗಳಲ್ಲಿ ಕರೆಯಲಾಗಿದೆ. ಬಾಲ್ಯಪೂರ್ವ, ಶೈಶವಾವಸ್ಥೆ, ನಂತರ ಬಾಲ್ಯ, ಹದಿಹರೆಯ ಪೂರ್ವ. ಎ ಬಾಲಪೂರ್ವ. ಈ ರೀತಿ ಕ್ವಶನ್ಸ್ ಟಿಟಿಯಲ್ಲಿ ಬರ್ತಾವೆ. ಜೀನ್ ಪಿಯಾಜೆ ಪ್ರಕಾರ ಮಕ್ಕಳು ಅಮೂರ್ತ ತರ್ಕ, ತಾರ್ಕಿಕ ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. ಇದು ಸೆನ್ಸೋರ್ ಮೋಟಾರ್ ಸ್ಟಾರ್ಮ್, ಪೂರ್ವಭಾವಿ ಕಾರ್ಯಾಚರಣೆ ಹಂತ, ಔಪಚಾರಿಕ ಕಾರ್ಯಾಚರಣೆ ಹಂತ, ಕಾಂಕ್ರೀಟ್ ಕಾರ್ಯಾಚರಣೆ ಹಂತ. ಸಿ ಔಪಚಾರಿಕ ಕಾರ್ಯಾಚರಣೆ ಹಂತ. ಶಿಕ್ಷಕರು ವಿದ್ಯಾರ್ಥಿಗಳ ಗುಂಪು ಮತ್ತು ನಡವಳಿಕೆಯನ್ನು ಮುಖ್ಯವಾಗಿ ಕೆಳಗಿನ ಯಾವುದರಿಂದ ಅಧ್ಯಯನ ಮಾಡುತ್ತಾರೆ? ಸಂದರ್ಶನ, ಪ್ರಯೋಗ, ಪ್ರಕರಣದ ಇತಿಹಾಸ, ವೀಕ್ಷಣೆ. ಡಿ ವೀಕ್ಷಣೆಯಿಂದ. ಮಕ್ಕಳು ಸಾಮಾನ್ಯವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಹಂತಗಳಲ್ಲಿ ಸ್ವಾರ್ಥಿಗಳಾಗಿರುತ್ತಾರೆ. ಸೆನ್ಸೋರ್ ಮೋಟಾರಿ, ಔಪಚಾರಿಕ ಕಾರ್ಯಾಚರಣೆ, ಪೂರ್ವಭಾವಿ ಕಾರ್ಯಾಚರಣೆ, ಕಾಂಕ್ರೀಟ್ ಕಾರ್ಯಾಚರಣೆ. ಔಪಚಾರಿಕ ಕಾರ್ಯಾಚರಣೆ ಒಂದು ಸೆನ್ಸೋರ್ ಮೋಟಾರ್ ಕಾರ್ಯಾಚರಣೆ. ಯಾವುದು ಮಗುವಿನ ಭಾವನೆಯನ್ನು ಸೂಚಿಸುವುದಿಲ್ಲ? ಆನಂದ, ದುಃಖ, ಕ್ಯೂರಿಯಾಸಿಟಿ, ಸಹಿಷ್ಣುತೆ. ಜೀನ್ ಪಿಯಾಜೆ ಪ್ರಕಾರ ಮಕ್ಕಳು ಪ್ರವೇಶಿಸುವಾಗ ಇನ್ನು ಮುಂದೆ ಸ್ವಾರ್ಥಿಯಾಗಿರುವುದಿಲ್ಲ. ಸೆನ್ಸರ್ ಮೋಟಾರಿ, ಪೂರ್ವ ಕಾರ್ಯಾಚರಣೆ, ಔಪಚಾರಿಕ ಕಾರ್ಯಾಚರಣೆ, ಕಾಂಕ್ರೀಟ್ ಕಾರ್ಯಾಚರಣೆ. ಉತ್ತರ ಡಿ ಕಾಂಕ್ರೀಟ್ ಕಾರ್ಯಾಚರಣೆಯಲ್ಲಿ ಮಕ್ಕಳು ಏನಾಗಿರ್ತಾವ? ಸ್ವಾರ್ಥಿಯಾಗಿರುವುದಿಲ್ಲ. ಯಾವುದು ಬೌದ್ಧಿಕ ಬೆಳವಣಿಗೆ ಅಂಶವಲ್ಲ? ಸೃಜನಶೀಲತೆ, ಸಹಿಷ್ಣುತೆ, ಚಿಂತನೆ, ಕಲ್ಪನೆ. ಬಿ ಸಹಿಷ್ಣುತೆ. ಪಿಯಾಜೆರ ಪ್ರಕಾರ ಅಭಿವೃದ್ಧಿ ಸಿದ್ಧಾಂತದ ಪ್ರಕಾರ ಕಾಂಕ್ರೀಟ್ ಕಾರ್ಯಾಚರಣೆ ಹಂತವು ಯಾವ ವಯಸ್ಸಿನಲ್ಲಿ ಪ್ರಾರಂಭವಾಗ್ತದೆ? 1, 3, 5, 7. ಡಿ 7 ವಯಸ್ಸಿನಲ್ಲಿ. ಯಾವ ವರ್ಗ ಕಲಿಯುವವರ ಸಂಖ್ಯೆ ಸೇರಲ್ಲ? ಅಸಾಧಾರಣ ವರ್ಗ ಅಡಿಯಲ್ಲಿ. ನಿಧಾನ, ಹಿಂದುಳಿದವರು, ಸಾಮಾನ್ಯ, ಪ್ರತಿಭಾನ್ವಿತ. ಸಿ ಸಾಮಾನ್ಯ. ಪಿಯಾಜೆರ ಪ್ರಕಾರ ಅರಿವಿನ ಅಭಿವೃದ್ಧಿಯ ಸಿದ್ಧಾಂತದ ಪ್ರಕಾರ ಔಪಚಾರಿಕ ಕಾರ್ಯಾಚರಣೆ ಹಂತವು ವಯಸ್ಸಿಗೆ ಪ್ರಾರಂಭವಾಗುತ್ತದೆ. ಸಿ 7ನೇ ವಯಸ್ಸಿಗೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಅಲ್ಲ ಕಲಿಯುವಾಗ ಪಾಂಡಿತ್ಯದ ಅಂಶ? ಡಿ ಗುಂಪು ಬೋಧನೆ. ನಮ್ಮ ಮೆದುಳಿನ ಭಾಗಗಳು ಹೆಚ್ಚಾದಷ್ಟು ಬಳಸಿ ನೀವು ಡ್ಯಾಶ್ ಆಗುವ ಸಾಧ್ಯತೆ ಹೆಚ್ಚು. ನೀವು ಉಳಿಸಿಕೊಳ್ಳೋದು ಹೆಚ್ಚು. ಬಳಸುವುದಕ್ಕಿಂತ ನಾವು ಉಳಿಸಿಕೊಳ್ಳುವುದೇ ಹೆಚ್ಚು. ಮೆದುಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕೆಳಗಿನವುಗಳಲ್ಲಿ ಅಳೆಯಲಾಗುತ್ತದೆ ನಿರಂತರ ಸಮಗ್ರ ಮೌಲ್ಯಮಾಪನದ ದೃಷ್ಟಿಯಿಂದ? ಸೊ ಸಿ ಕರೆಕ್ಟ್ ಆನ್ಸರಲ್ಲಿ. ನಂತರ ಜ್ಞಾನವು ತಿಳಿದಿರುವ ಜ್ಞಾನದ ವಿಶ್ಲೇಷಣೆ, ಪುರಾವೆ, ಅನುಭವ, ಮಾಹಿತಿ. ಸಿ ಅನುಭವ. ಜಾನ್ ಲಾಕ್ ಪ್ರಕಾರ ಮಗುವಿನ ನಿಮಿಷ ಡಿವೈಯನ್ನು ಹೊಂದಿರುವುದಿಲ್ಲ. ನೆನಪು, ಕಲ್ಪನೆ, ವೀಕ್ಷಣೆ, ಜನ್ಮಜಾತ ಕಲ್ಪನೆ. ಡಿ ಆಟದ ಮಹತ್ವವನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದ ತತ್ವಜ್ಞಾನಿ? ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟಿಸ್, ಜಾನ್ ಲಾಕ್. ಬಿ
ಅರಿಸ್ಟಾಟಲ್. ಆಟದ ಮುಖಾಂತರ ಹೇಳಿದವ ಅರಿಸ್ಟಾಟಲ್. ನಾವು ಏನು ಸರಾಸರಿ ಅಂಕಗಳನ್ನು ಲೆಕ್ಕ ಹಾಕುತ್ತೀವಿ, ನಾವು ಲೆಕ್ಕ ಹಾಕುವ ರೀತಿಯಲ್ಲಿ ವಿದ್ಯಾರ್ಥಿ ಏನಾಗಿರ್ತಾವೆ, ವೇರಿಯನ್ಸ್ ಅಂಕಗಣಿತ ಸರಾಸರಿ, ಜ್ಯಾಮಿತೀಯ ಸರಾಸರಿ, ಪ್ರಮಾಣಿತ ವಿಚಲನೆ. ಬಿ ಅಂಕಗಣಿತ ಸರಾಸರಿ. ಎ ಶಿಕ್ಷಣ ತತ್ವಶಾಸ್ತ್ರದಲ್ಲಿ ವಾಸ್ತವಿಕವಾದ ಪರಿಕಲ್ಪನೆಯು ಶಿಕ್ಷಣವು ಹೀಗೆ ಮಾಡುವುದು ಎಂದು ಹೇಳುತ್ತದೆ. ಸದ್ಗುಣ, ವಿಧೇಯತೆ, ಜೀವನದ ಬೆಳವಣಿಗೆ, ಉತ್ತಮ ನಾಗರಿಕರನ್ನು ರೂಪಿಸುವುದು. ಸಿ ಜೀವನ ಮತ್ತು ಬೆಳವಣಿಗೆ. ಪ್ರಾಯೋಗಿಕ ಕಲಿಕೆಯ ಕಲ್ಪನೆ ಎಂದರೆ ಶಿಕ್ಷಣವು ಹಾದು ಹೋಗುವುದು, ಅಭ್ಯಾಸ, ಅನುಭವ, ಶಿಕ್ಷಣ ಅನ್ವಯಿಸಬೇಕು, ಸಮಾಜ, ಅಭ್ಯಾಸ, ವಾಸ್ತವ ಪ್ರಪಂಚ, ಅಮೂರ್ತ ಜ್ಞಾನ. ಸಿ ವಾಸ್ತವ ಪ್ರಪಂಚ. ಒಂದು ವಾಸ್ತವಿಕವಾದ ಅಂಶವೆಂದರೆ ಅನುಭವದ ಕಲಿಕೆ. ಅಂದರೆ ಶಿಕ್ಷಣವು ಏನಾಗಿರ್ತದಪ್ಪ ಅಂತಂದರೆ ಅನುಭವದ ಒಂದು ವಾಸ್ತವಿಕ ಅಂಶವಾಗಿರ್ತದೆ. ಶಿಕ್ಷಣದಲ್ಲಿ ಶಾಶ್ವತತೆ ಪರಿಕಲ್ಪನೆ ಎಂದರೆ ಶಾಲಾ ಪಠ್ಯಕ್ರಮವನ್ನು ಗಮನಿಸಬೇಕು. ಏನು ಅಗತ್ಯವಿರುವುದು, ಬೇಡಿಕೆಯಲ್ಲಿರುವುದು, ಮುಖ್ಯವಾಗಿರುವುದು, ಶಾಶ್ವತವಾಗಿರುವುದು. ಉತ್ತರ ಶಾಶ್ವತ. ಯುಹಾನ್ ಡಿವೀರವರ ಪ್ರಕಾರ ಮಕ್ಕಳು ಶಾಲೆಯನ್ನು ಡ್ಯಾಶ್ ಅನುಭವಿಸಬೇಕು. ಪ್ರಾಯೋಗಿಕ ಅನುಷ್ಠಾನ, ಪ್ರಜಾಪ್ರಭುತ್ವ, ಶಿಸ್ತು, ನಿಯಮ. ಬಿ ಪ್ರಜಾಪ್ರಭುತ್ವ. ಪ್ರಗತಿಶೀಲತೆಯು ನಂಬುತ್ತದೆ ಎಂದು ಶಿಕ್ಷಣವು ಅನುಭವದಿಂದ ಬರುತ್ತದೆ. ಮಗು, ಶಿಕ್ಷಕಿ, ಸಮಾಜ, ಪ್ರಾಂಶುಪಾಲ. ಎ ಮಗು. ಪ್ರಾಗ್ಮಾಟಿಸಮ್ನ ತತ್ವಶಾಸ್ತ್ರದಲ್ಲಿ ಇಡೀ ಮಗುವಿಗೆ ಕಲಿಸುವ ಕಲ್ಪನೆ ಶಿಕ್ಷಣ ಎಂದರೆ ವಿದ್ಯಾರ್ಥಿಗಳು ಒಳ್ಳೆಯವರಾಗಿರಲು ಕಲಿಸುವುದು. ಚಿಂತಕರು, ಕಲಿಯುವವರು, ವಿಜ್ಞಾನಿಗಳು, ನಾಗರಿಕರು. ಎ ನಾಗರಿಕರು. ಪ್ರಗತಿಶೀಲತೆಯು ನಂಬುತ್ತದೆ ಎಂದು ಮಕ್ಕಳು ಒಂದೊಂದರಲ್ಲಿ ಕಲಿಯುತ್ತಾರೆ. ಪ್ರತ್ಯೇಕತೆ, ಸಮುದಾಯ, ಸ್ಪರ್ಧೆ, ಪರಿಸರ ಮುಚ್ಚ. ಬಿ ಸಮುದಾಯ. ಶಿಕ್ಷಣ ಸಂಸ್ಥೆಗಳ ಪಠ್ಯಕ್ರಮವು ಕೆಳಗಿನವುಗಳನ್ನು ಆಧರಿಸಿರಬೇಕು. ಸಿದ್ಧಾಂತ, ಅಭ್ಯಾಸ, ಸಿದ್ಧಾಂತ, ಅಭ್ಯಾಸ, ಸಿದ್ಧಾಂತ, ಅಭ್ಯಾಸ, ಸಂಶೋಧನೆ. ಸಿ ಸಿದ್ಧಾಂತ ಮತ್ತು ಅಭ್ಯಾಸ. ಸೊ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಗಿದೆ, ಆದರೂ ಕೂಡ MCQ ಕ್ವಶನ್ಸ್ಗಳನ್ನು ಎಜುಕೇಷನಲ್ ಸೈಕಾಲಜಿಯಲ್ಲಿ ತಂದಿದ್ದೀನಿ. MCQ ಕ್ವಶನ್ಸ್ಗಳನ್ನ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ, ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಗೋಜಿಯಲ್ಲಿ ಕೆಲವೊಂದು ಕ್ವಶನ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೇನೆ ನಾನು. ಐ ಹೋಪ್ ನಿಮಗೆ ಒಂದಿಷ್ಟು ಮಾಹಿತಿ ತಿಳಿದಿದೆ ಅಂತ ತಿಳ್ಕೊಂಡಿರ್ತೀನಿ. ಇನ್ನಷ್ಟು ಮತ್ತು ಮಾಹಿತಿಯೊಂದಿಗೆ ಮತ್ತು ವಿಡಿಯೋ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.